ನಮಸ್ತೆ, ನಾನು ಬಸವರಾಜು. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ಗ್ರೌಂಡ್ ರಿಪೋರ್ಟ್ ಏನಿದೆ ನೋಡಿ. ಬಹುಪಾಲು ಸೋಷಿಯಲ್ ಮೀಡಿಯಾ ಕೂಡ ಈಗ ಅಖಾಡದಲ್ಲಿ ಇಳಿದಿರುವಂಥದ್ದು. ಆದರೆ ಈ ಗ್ರಾಮೀಣ ಭಾಗದಲ್ಲಿ ಜನ ಏನಂತಿದ್ದಾರೆ, ಆ ಗ್ರಾಸ್ ರೂಟ್ ಲೆವೆಲ್ ಒಪಿನಿಯನ್ ಏನು ಅನ್ನೋದನ್ನ ನಾವು ಖುದ್ದಾಗಿ ಒಂದು ಹುಡುಕಾಟ ನಡೆಸುವಂತಹ ಸಂದರ್ಭದಲ್ಲಿ ನಮ್ಮ ಕಣ್ಣಿಗೆ ಸಿಕ್ಕಿತ್ತು. 5 ಕಾರಣಗಳು ಕಾಂಗ್ರೆಸ್ ಈಗಲೂ ಕೂಡ ಎಚ್ಚೆತ್ತುಕೊಳ್ಳಬೇಕು. ಅದರಲ್ಲೂ ಮುಖ್ಯವಾಗಿ ಪ್ರದೀಪ್ ಈಶ್ವರ್ ಅವರ ಹೇಳಿಕೆ ಮತ್ತು ಆ ಪ್ರಹಸನ, ಆ ಅಧ್ಯಾಯ ಮುಂದೇನಾಗತ್ತೆ, ಅದು ಕೂಡ ತೊಡಕಾಗಿದೆಯಾ, ಅತಿ ಸೂಕ್ಷ್ಮವಾದಂತಹ ವಿಚಾರದಲ್ಲಿ ಇದು ಕೂಡ ಒಂದಾಗಿದೆ. ನೋಡಿ, ಒಬ್ಬ ಕಾಂಗ್ರೆಸ್ನ ಸದಸ್ಯ, ನಾನು ಅಹಿಂದ ಅನ್ನುವಂತಹ ಶಾಸಕ, ತೀರಾ ಸಿನಿಮಾ ಶೈಲಿಯಲ್ಲಿ ಡೈಲಾಗ್ಗಳನ್ನು ಹೊಡೆಯುವಂತಹ ಜನಪ್ರತಿನಿಧಿ, ಒಂದು ಪಕ್ಷವನ್ನ ಅಥವಾ ಯಾರನ್ನೇ ಆಗಿರಬಹುದು ವ್ಯಕ್ತಿಗತವಾಗಿ ಟೀಕೆ ಟಿಪ್ಪಣಿಗಳನ್ನು ಮಾಡುವಂಥದ್ದು ರಾಜಕೀಯದಲ್ಲಿ ಸರ್ವೇ ಸಾಮಾನ್ಯ. ಬಸನಗೌಡ ಪಾಟೀಲ್ ಯತ್ನಾಳ್ರದ್ದು ಬಾಯ, ನಿಮಗೆ ಮೈಸೂರಿನ ಮಾಜಿ ಸಂಸದ, ಪತ್ರಕರ್ತ, ಅವ್ರ ಬಗ್ಗೆನೂ ಕೂಡ, ಯಾಕಂದ್ರೆ ಬೆತ್ತಲೆ ಜಗತ್ತಿನ ಬಗ್ಗೆ ಸಾಕಷ್ಟು ಮಾತುಗಳನ್ನ ಇದೇ ಪ್ರದೀಪ್ ಈಶ್ವರ್ ಅವರು ಮಾತಾಡುವಂತಹ ಸಂದರ್ಭದಲ್ಲಿ ಅವ್ರದ್ದು ಬಾಯ, ಇವರೆಲ್ಲ ಮಾತಾಡ್ತಿದಾರಲ್ಲ ಭಯ್ಯ, ನಿಮ್ಮನ್ನು ಹೀಗಂತಿದಾರಲ್ಲ ಅಂತ ಇವತ್ತು ಕೂಡ ದಾವಣಗೆರೆಯಲ್ಲಿ ನಿಂತ್ಕೊಂಡು ಒಂದು ಪ್ರಚೋದನಕಾರಿಯಾಗಿ ಪ್ರಚೋದನೆಯನ್ನೇ ಮಾಡಿದ್ರು. ಯಾರು? ಪ್ರದೀಪ್ ಈಶ್ವರ್. ಯಾರು ಅಹಿಂದ? ಹೌದು, ಪ್ರದೀಪ್ ಈಶ್ವರ್ ಕೂಡ ಹಿಂದುಳಿದ ಸಮಾಜದಿಂದ ಬಂದಂತಹ ಒಬ್ಬ ಶಾಸಕ. ಆದ್ರೆ ಈ ಕ್ಷೇತ್ರದ ಮಟ್ಟಿಗೆ ಅಭ್ಯರ್ಥಿಯ ಆಯ್ಕೆಯ ಸಂದರ್ಭದಿಂದಲೂ ಕೂಡ ಇದೇ ಅಹಿಂದಕ್ಕೆ ಅನ್ಯಾಯ ಆಗಿದೆ, ಅಲ್ಪಸಂಖ್ಯಾತರಿಗೆ ಯಾವುದೇ ನ್ಯಾಯ ಸಿಗಲಿಲ್ಲ, ಅವರ ಮತಗಳನ್ನ ಒಂದು ಜೀತದ ವ್ಯವಸ್ಥೆಯ ರೀತಿಯಲ್ಲಿ ಯಾರೋ ಹೇಳಿದ್ರು, 500 ರೂಪಾಯಿ ಬಿಸಾಕಿದ್ರೆ ಅವ್ರು ಓಟ್ ಹಾಕ್ತಾರೆ ಬಿಡ್ರಿ ಅಂತ. ಇಂತಹ ಸ್ಥಿತಿಯಲ್ಲಿ ಆ ಪಕ್ಷ ಮತ್ತು ಆ ಪಕ್ಷದ ಅಭ್ಯರ್ಥಿ ಒಂದಷ್ಟು ವ್ಯತ್ಯಾಸಗಳನ್ನ, ಒಂದಷ್ಟು ಮನಸ್ತಾಪಗಳನ್ನ, ಒಂದಷ್ಟು ಆಕ್ರೋಶವನ್ನ ಇಟ್ಟುಕೊಂಡಿರೋ ಸಂದರ್ಭದಲ್ಲಿ ಅಂಡರ್ ಕರೆಂಟ್ ಬೇರೆ ರೀತಿಯಲ್ಲೇ ಇದೆ. ಸುಲಭಕ್ಕೆಲ್ಲ ಕಾಂಗ್ರೆಸ್ನ ಬಹುಪಾಲು ಶಾಸಕರು ಬರ್ತಿದ್ದಾರೆ, ಮಾತಾಡ್ತಿದ್ದಾರೆ, ಕಾಂಗ್ರೆಸ್ಸೇ ಗೆಲ್ಲತ್ತೆ. ಸಮರ್ಥ್ ಶಾಮನೂರ್ ಅವರು ವಿದೇಶದಲ್ಲಿ ಓದ್ಕೊಂಡ್ಬಂದಿರುವಂಥವ್ರು, ಹುಟ್ಟಿನಿಂದಲೂ ಕೂಡ ರಾಜಕಾರಣವನ್ನ ತುಂಬಾ ಹತ್ತಿರದಿಂದ ನೋಡಿದಂಥವ್ರು. ಯಾಕಂದ್ರೆ ಯುವಕರಿದ್ದಾರೆ, ದೊಡ್ಡ ದೊಡ್ಡ ಕನಸುಗಳಿದ್ದಿರಬಹುದು ರಾಜಕಾರಣದಲ್ಲಿ, ದೊಡ್ಡ ಮನೆತನದಿಂದ ಬಂದಿರುವಂಥವ್ರು. ಆದರೆ ಒಬ್ಬ ಪ್ರದೀಪ್ ಈಶ್ವರ್ ಕೂಡ ಹೇಳುವಂಥದ್ದು, ದಾವಣಗೆರೆಯ ಜನಕ್ಕೆ ಆ ಮನೆಯ ಋಣ ಇದೆ. ಏನ್ರಿ ಋಣ? ಏನು ಋಣ? ಜನಪ್ರತಿನಿಧಿಯಾಗಿ ಶಾಮನೂರು ಶಿವಶಂಕರಪ್ಪ ಅವರು ಇರಬಹುದು, ಅಥವಾ SS ಮಲ್ಲಿಕಾರ್ಜುನ್ ಅವರು ಇರಬಹುದು, ಅಥವಾ ಹೆಣ್ಣು ಮಗಳು ಪ್ರಭಾ ಮಲ್ಲಿಕಾರ್ಜುನ್ ಅವರು ಇರಬಹುದು. ಸಂವಿಧಾನ ದತ್ತವಾಗಿ ಮತದಾರ, ಪ್ರಜೆ ಒಬ್ಬ ಅಭ್ಯರ್ಥಿಯನ್ನ, ಒಬ್ಬ ಜನಪ್ರತಿನಿಧಿಯನ್ನ ಜನ ಆಯ್ಕೆ ಮಾಡಿ ಕೊಟ್ಟ ಮೇಲೆ ಸರ್ಕಾರ ಕೊಡಬೇಕಾದ ಸವಲತ್ತುಗಳನ್ನ ಅವರು ಕೊಡ್ತಾರೆ. ಅದರ ಆಚೆಗೆ ಕುಟುಂಬದಿಂದ ಏನಾದ್ರೂ ಹೆಚ್ಚಿನದನ್ನ ಕೊಟ್ಟಿದ್ರೆ ಋಣ ಅಂತಲೇ ಒಪ್ಪಬಹುದು. ಎಕ್ಸಾಂಪಲ್, BJP ಅಧಿಕಾರದಲ್ಲಿದ್ದಾಗ ಕೊರೋನಾ ಸಂದರ್ಭದಲ್ಲಿ ಸುಮಾರು ಕೋಟ್ಯಂತರ ರೂಪಾಯಿಗಳನ್ನ ಖರ್ಚು ಮಾಡಿ ಇಡೀ ಜಿಲ್ಲೆಗೆ ಕೊರೋನಾ ಲಸಿಕೆಯನ್ನ ಹಾಕ್ಸಿದ್ರು ಶಾಮನೂರು ಶಿವಶಂಕರಪ್ಪ ಅವರ ಕುಟುಂಬ. ಅದು ಋಣ, ಅದನ್ನು ಕೂಡ ಒಪ್ಪಬಹುದು. ಆದರೆ ಒಬ್ಬ ಅಹಿಂದ ಅನ್ನುವಂತಹ ಯುವಕ ಶಾಸಕ, ಬಾಬಾ ಸಾಹೇಬ್ರ ಬಗ್ಗೆ ಗಟ್ಟಿಯಾಗಿ ಧ್ವನಿ ಎತ್ತುವಂತಹ ಶಾಸಕ ಪ್ರದೀಪ್ ಈಶ್ವರ್ ಅವರು ಇನ್ನೊಂದು ಪಕ್ಷವನ್ನ ಟೀಕೆ ಮಾಡುವ ಭರದಲ್ಲಿ ಅಯೋಗ್ಯರು, ಮುಟ್ಟಾಳ್ರು ಅನ್ನುವಂತಹ ಹೇಳಿಕೆಯನ್ನು ಕೊಟ್ಟ ಮೇಲೇನೆ, ಆ ಪ್ರಚೋದನೆಯ ನಂತರದಲ್ಲೇನೆ BJPಯ ನಾಯಕರು ಕೂಡ, ಅದರಲ್ಲೂ ಮುಖ್ಯವಾಗಿ ಈ ಭಾಗದಲ್ಲಿ ಅಜಯ್ ಕುಮಾರ್ ಅವರು ಕೂಡ ಒಂದು ಸಭ್ಯತೆಯ ಎಲ್ಲೆಯನ್ನ ಮೀರಿನೇ ಮಾತಾಡ್ತಾರೆ. ಗಂಡಸಾಗಿದ್ರೆ ಬರ್ಲಿ ಅಂತ ಅವರು ಬರ್ತಾರೆ. ಆದ್ರೆ ಬಂದಾಗ ಹೇಗಿತ್ತು? ಸರ್ಕಾರ ಇವ್ರದಿದೆ, ಅತಿ ದೊಡ್ಡ ಬಹುಮತ ಇರುವಂತಹ ಸರ್ಕಾರ. ಆದ್ರೆ ಇವರ ಶಕ್ತಿ ಪ್ರದರ್ಶನಕ್ಕೆ ಈ ಕ್ಷೇತ್ರ ಒಂದು ವೇದಿಕೆ ಆಗುತ್ತೆ. 20, 30, 200 ಪೊಲೀಸರ ಒಂದು ರಕ್ಷಣಾ ಕವಚದ ಮಧ್ಯೆ ಇವರು BJP ಆಫೀಸ್ ಮುಂದೆ ಹೋಗ್ತಾರೆ, ಪ್ರಚೋದನೆ ಮಾಡ್ತಾರೆ. ಇದರಿಂದ ಏನಾಗತ್ತೆ? ಇನ್ನಷ್ಟು ಕಂದಕ ಏರ್ಪಡತ್ತೆ. ಸಮರ್ಥ್ ಶಾಮನೂರು ಅವರ ಆರಂಭ, ರಾಜಕೀಯದ ಆರಂಭ ಈ ತರ ವಿವಾದಗಳ ಮಧ್ಯೆ ಆಗ್ಬೇಕಾ? ನಾನು ಕೂಡ ಒಪ್ಕೋತೀನಿ, ಅಲ್ಪಸಂಖ್ಯಾತರಿಗೆ ಒಂದು ಅವಕಾಶ ಕೊಡ್ಲಿಲ್ಲ. ಆದಾಗ್ಯೂ ಈಗ ಸಮರ್ಥ್ ಶಾಮನೂರ್ ಅವರೇ ಅಭ್ಯರ್ಥಿ ಅನ್ನೋದು ಫೈನಲ್ ಆಗಿದೆ. ಸಾದಿಕ್ ಪೈಲ್ವಾನ್ ಅವರು ಆಜಾದ್ ನಗರದ ಪಾಲಿಗೆ ರಕ್ಷಕ್ ಭಯ್ಯ ಆಗಬೇಕಿದ್ದವರು ಕೂಡ ಇಲ್ಲ, ನಾನು ನ್ಯೂಟ್ರಲ್ ಆಗಿದ್ದೀನಿ ಅನ್ನೋ ಮೆಸೇಜ್ ಕೊಟ್ಟ ಮೇಲೆ ಏನಾಗ್ತಿದೆ ಕ್ಷೇತ್ರದಲ್ಲಿ? 5 ರೀಸನ್ ಹೇಳ್ತೀನಿ ನಾನು ನಿಮಗೆ, ಯಾಕೆ ಸಮರ್ಥ್ ಅವರ ಗೆಲುವಿಗೆ ಕಾಂಗ್ರೆಸ್ ಇನ್ನೂ ಎಷ್ಟು ಕಸರತ್ತು ಮಾಡಬೇಕಾಗತ್ತೆ ಅನ್ನೋದು. ಟಿಕೆಟ್ ಫೈನಲ್ ಆಗೋಕ್ಕೂ ಮುಂಚೆನೆ
ಅವರು ಶಕುನಾನೋ ಅದೃಷ್ಟಾನೋ ಮತ್ತೊಂದು ಕಾರಣ ಕೊಟ್ಟರು, ಹೋಗಿ ನಾಮಿನೇಷನ್ ಮಾಡ್ಬಂದ್ರು. ನಮಗೆ ಟಿಕೆಟ್ ಕೊಡಬೇಕು, ಇಲ್ಲಾಂದ್ರೆ ನಾವು ಸುಮ್ಮನೆ ಇರೋದಿಲ್ಲ ಅನ್ನುವಂತಹ ದೊಡ್ಡ ಆವಾಜನ್ನ ಹೈಕಮಾಂಡ್ಗೂ ಕಳಿಸ್ಕೊಟ್ರು. ಇವರು ಹಿಂದೆ ಮುಖ್ಯಮಂತ್ರಿಗಳಿದ್ರೋ ಉಪಮುಖ್ಯಮಂತ್ರಿಗಳಿದ್ರೋ ಯಾರಿದ್ರೋ ಗೊತ್ತಿಲ್ಲ, ಆದರೆ ಶಾಮನೂರು ಕುಟುಂಬಕ್ಕೆ ಟಿಕೆಟ್ ಕೊಡಬೇಕು ಅನ್ನೋ ಮೆಸೇಜನ್ನು ಕೊಟ್ಟರು. ಆಗ ಅಹಿಂದ ವರ್ಗ ಯಾವ ರೀತಿ ನೋಡ್ತು, ಯಾಕಂದ್ರೆ ಅಲ್ಪಸಂಖ್ಯಾತರು 6 ಟರ್ಮಿಂದ ಒಂದು ಕುಟುಂಬಕ್ಕೆ ಶಕ್ತಿ ತುಂಬ್ತಾ ಬಂದಿದ್ರು. 2.5 ವರ್ಷದ ಅವಧಿ ಇತ್ತು, ಸರ್ಕಾರ ಬಿದ್ದೋಗ್ತಿರ್ಲಿಲ್ಲ. ಈ ಸೀಟ್ ಸೋತಿದ್ದಿದ್ರೆ ಗೆದ್ದಿದ್ದಿದ್ರೆ ಅವ್ರಿಗೊಂದು ಅವಕಾಶ ಕೊಡಬಹುದಿತ್ತು, ಕೊಡ್ಲಿಲ್ಲ. ಇಲ್ಲಿಂದಲೇ ಶುರುವಾಗತ್ತೆ ಸಮರ್ಥ್ ಅವರ ಆಯ್ಕೆ ಎಷ್ಟು ನಾಜೂಕಾಗಿ, ವಿರೋಧಗಳಿಲ್ಲದೆ. ಯಾಕಂದ್ರೆ ಇದು ಒಂದು ವೇಳೆ ಮುಸಲ್ಮಾನರ ಜೊತೆಗಿನ ಒಂದಷ್ಟು ಮನಸ್ತಾಪಗಳೇ ಇಲ್ಲದೆ ಹೋಗಿದ್ದಿದ್ರೆ ಈ ಕ್ಷೇತ್ರ ಒನ್ ಸೈಡೆಡ್ ಆಗಿಯೇ ಇರ್ತಿತ್ತು. ಈಗಲೂ ಕೂಡ ಇದೆ ಅಂತ ಬಹುಪಾಲು ಪತ್ರಕರ್ತರು ಹೇಳ್ತಿದ್ದಾರೆ. ಅದೇನೇ ಇರಬಹುದು. ಎರಡನೇದು, ಅಲ್ಪಸಂಖ್ಯಾತ ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಮುಂದೆ ಸಾಗಿದ್ದು. ಅವರ ಆಯ್ಕೆಗೂ ಕೂಡ ಒಂದು ಅನುಮತಿಯನ್ನ, ಪ್ರಾಶಸ್ತ್ಯವನ್ನು, ಗೌರವವನ್ನ ಕೊಡಬಹುದಿತ್ತು ಕಾಂಗ್ರೆಸ್ ಪಕ್ಷ. ಅಹಿಂದ ಸರ್ಕಾರ, ಅಹಿಂದ ನಾಯಕರು ಸಿದ್ದರಾಮಯ್ಯ ಅವರು ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಿಸ್ಲಿಲ್ಲ. ಸಾದಿಕ್ ಪೈಲ್ವಾನ್ ಸೇರಿದಂತೆ ಸುಮಾರು 23 ಜನ ಕಣದಲ್ಲಿದ್ರು, ಈಗಲೂ ಕೂಡ ಕೆಲವರು ಇದ್ದಾರೆ. ಇದು ಎರಡನೇದ್ದು. ಯಾಕಂದ್ರೆ ಈ ಕ್ಷೇತ್ರದ ಮಟ್ಟಿಗೆ 80-90 ಸಾವಿರ ಅಲ್ಪಸಂಖ್ಯಾತ ಮತಗಳು ಕೂಡ ನಿರ್ಣಾಯಕ ಆಗತ್ತೆ ಗೆಲುವನ್ನ ಬರೆಯುವಲ್ಲಿ. ಈ ಹಿಂದೆ ಕೂಡ ನೀವು ಇದೇ ಅಜಯ್ ಕುಮಾರ್ ಅವರ ವಿರುದ್ಧ ಶಾಮನೂರು ಶಿವಶಂಕರಪ್ಪ ಅವರು 2023 ವಿಧಾನಸಭಾ ಚುನಾವಣೆಯಲ್ಲಿ 27,888 ಮತಗಳಿಂದ ಗೆಲ್ಲೋದಕ್ಕೆ ಕಾರಣವಾಗಿದ್ದು ಅಲ್ಪಸಂಖ್ಯಾತರೇನೇ, ಆಜಾದ್ ನಗರವೇ, ನೋ ಡೌಟ್, ಅದರಲ್ಲಿ 2 ಮಾತಿಲ್ಲ. ಅವತ್ತು ಕೂಡ ಹೇಳ್ತಾರೆ ಶಾಮನೂರು ಶಿವಶಂಕರಪ್ಪ ಅವರು, ಇದು ನನ್ನ ಕೊನೆ ಚುನಾವಣೆ, ನನ್ನ ನಂತರದಲ್ಲಿ ಯಾರಿಗಾದ್ರೂ ಬೇರೆಯವ್ರಿಗೆ ಅವಕಾಶ ಮಾಡಿಸ್ಕೊಡ್ತೀವಿ ಅಂತ. ಆ ಮಾತನ್ನ ಅಲ್ಪಸಂಖ್ಯಾತರು ಈಗಲೂ ಹೇಳ್ತಿದ್ದಾರೆ. ಬಹುಪಾಲು ಕಡೆ ಆಜಾದ್ ನಗರದ ಬೀದಿಯಲ್ಲಿ ಓಡಾಡಿದಾಗ ಬಹುಪಾಲು ಜನ ಕ್ಯಾಮ್ರಾ ಮುಂದೆ ಮಾತಾಡಲಿಲ್ಲ, ಆದರೆ ಅವರ ಮನಸ್ಸಿನ ಒಳಗಿದ್ದಂತಹ ಆಕ್ರೋಶ, ಸಾದಿಕ್ ಪೈಲ್ವಾನ್ರು ನಮಗೆ ಗಾಯಗೊಳಿಸಿದ್ದಾರೆ, ನಮಗೆ ನೋವಾಯಿತು, ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಆಗಿದೆ, ನಾವೇನು ಮಾಡಬೇಕು ಗೊತ್ತಿಲ್ಲ, ಮೋದಿ ಅವರಿಗೆ ಖುಷಿ ಕೊಡುವಂತಹ ಗಿಫ್ಟ್ ಕೊಡ್ತೀವಿ ಅಂತ ಕೆಲವರು ಹೇಳ್ತಾರೆ. ಆಟೋ ಡ್ರೈವರ್ಗಳು ಕ್ಯಾಮ್ರಾ ಮುಂದೆ ಮಾತಾಡ್ತೀರಾ? ಇಲ್ಲ, ಮಾತಾಡಲ್ಲ, ಯಾಕಂದ್ರೆ ಇಲ್ಲಿ ಮತ್ತೆ ಸಮಸ್ಯೆ ಆಗುತ್ತೆ. ಓಕೆ, ಇದೇನೇ ಇರಬಹುದು. ಇದು ಬಿಟ್ಟು 3ನೇ ರೀಸನ್, ಈ ವಿಷಯಕ್ಕೆ ಬಂದಾಗ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ಸಂದರ್ಭದಲ್ಲಿ ಒಂದು ಬಿಜೆಪಿ ಮಾಡ್ತಿರುವಂತಹ ನರೇಟಿವ್ ಇದನ್ನೇ ಹೇಳ್ತಿದೆ. ಬಿಜೆಪಿ ಒಂದು ಅಲ್ಪಸಂಖ್ಯಾತರಿಗೆ ಅನ್ಯಾಯ ಮಾಡಿದೆ, ಅಹಿಂದ ಅಂತಾರೆ, ಅಲ್ಪಸಂಖ್ಯಾತರು ಅಂತಾರೆ, ಅವರಿಗೆ ಟಿಕೆಟ್ ಕೊಟ್ಟಿದ್ದೀರಿ, ನಾವು ಸಪೋರ್ಟ್ ಮಾಡ್ತೀವಿ ಅನ್ನೋ ಮಾತನ್ನ ಹೇಳ್ತಾನೆ ಇದ್ದಾರೆ. ಅವರು ಬಿಜೆಪಿಯ ನಾಯಕರಷ್ಟೇ ಅಲ್ಲ, ಈ ಕಾರ್ಯಕರ್ತರು, ಅಲ್ಲಿನ ಜನರು ಯಾರಿದ್ದಾರೆ, ಹಿಂದುಳಿದವ್ರು ಯಾರಿದ್ದಾರೆ, ಅವ್ರ ಮುಂದೆ ಮಾತಾಡುವಂಥದ್ದನ್ನು ನಾನು ಖುದ್ದಾಗಿ ಕೇಳಿಸ್ಕೊಂಡಿರುವಂಥದ್ದು. ನಿಮಗೆ ಬುದ್ಧಿ ಇಲ್ವೇನ್ರಿ, ನಿಮಗೆ ಟಿಕೆಟ್ ಕೊಟ್ಟಿದ್ರೆ ನಾವೆಲ್ಲ ಸಪೋರ್ಟ್ ಮಾಡ್ತಿದ್ವಿ. ಮತ್ತು ಈ ಕ್ಷೇತ್ರ ಹೇಗಿದೆ ಅಂದರೆ ತೀರಾ ಕಿತ್ತಾಡುವಂತಹ ಜನರು ಇಲ್ಲ. ಈ ವಿಚಾರಕ್ಕೆ ಸೈದ್ಧಾಂತಿಕವಾಗಿ ಅವರವರ ಮನೆಯ ಒಳಗಡೆ, ಅವರ ಮನಸ್ಸಿನ ಒಳಗಡೆ ಒಂದು ಚೌಕಟ್ಟೆ ಇದೆ. ಬೀದಿಲ್ಲ, ಅವರೆಲ್ಲ ಮಾತಾಡಲ್ಲ, ಜೊತೆಲೇ ಕೂತಿರ್ತಾರೆ. ಆದರೆ ಚುನಾವಣೆ, ಮತದಾನ ಅನ್ನುವಂತಹ ಸಂದರ್ಭದಲ್ಲಿ ಒಂದು ಲೆಕ್ಕಾಚಾರ ಇಟ್ಕೊಂಡಿರ್ತಾರೆ. ಮತದಾನದ ದಿನ ಏನು ಬೇಕಾದರೂ ಆಗ್ಬೋದು. ಇನ್ನು 12 ದಿನ ಬಾಕಿ ಇದೆ, ಜಾಸ್ತಿ ಏನಿಲ್ಲ. ಇನ್ನು ಪ್ರದೀಪ್ ಈಶ್ವರ್ ಅವರ ಈ ಅಧ್ಯಾಯ ಬಿಜೆಪಿ ಮಾಡ್ತಿರುವಂತಹ ನರೇಟಿವ್ಗೆ ಪೂರಕವಾಗಿ ಮೆಸೇಜನ್ನು ಕೊಡ್ತಿದೆ. ಭಯ್ಯ, ನೀವು ಸುಮ್ಮನೆ ಇರ್ತೀರಾ ಭಯ್ಯ, ಯತ್ನಾಳ್ ಹಾಗೆ, ಮತ್ತೊಬ್ರು ಹೀಗೆ ಅನ್ನುವಂತಹ ಪ್ರದೀಪ್ ಈಶ್ವರ್ ಅವರ ಹೇಳಿಕೆಗಳು ಸಮರ್ಥ್ ಅವರಿಗೆ ಪೂರಕವಾದಂತಹ ವಾತಾವರಣ ಸೃಷ್ಟಿಸ್ತಾ ಇಲ್ಲ. ಹೌದು, ಅಹಿಂದ ಶಾಸಕ ಅಲ್ವಪ್ಪ ನೀನು. ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡದಿದ್ದಾಗ ನೀನು ಯಾವ ರೀತಿಯ ಧ್ವನಿಯನ್ನ ಎತ್ತಿದ್ದೆ ಅಲ್ಪಸಂಖ್ಯಾತರ ಪರವಾಗಿ? ಅಹಿಂದ ನಾನು ಅನ್ನುವಂತಹ ಶಾಸಕ ನೀನು. ಇದೇ ಮಾತನ್ನ ಇವತ್ತು ಅಲ್ಪಸಂಖ್ಯಾತರು ಮಾತಾಡ್ತಿದ್ರು. ಮತ್ತು ತುಂಬ ಇಂಪಾರ್ಟೆಂಟ್, ತುಂಬ ಒಂದು ಸಿಂಪಲ್ ವಿಚಾರ, ಅಬ್ದುಲ್ ಕಲಾಂ ಅವರನ್ನು ರಾಷ್ಟ್ರಪತಿ ಮಾಡಿದ್ಯಾರು? NDA ಅವಧಿಯಲ್ಲಿ ನಾವು ಮಾಡಿದ್ವಿ. ಹೌದು, ನೀವು ಕೂಡ ಅನಾನಿಮಸ್ ಆಗಿ ಒಂದು ಬೆಂಬಲವನ್ನು ವ್ಯಕ್ತಪಡಿಸಿರ್ಬೋದು, ಆದರೆ ಯಾರ ಅವಧಿಯಲ್ಲಿ? ಹಾಗಂತ ನೀವು ಅಲ್ಪಸಂಖ್ಯಾತನ ರಾಷ್ಟ್ರಪತಿ ಮಾಡಿಲ್ಲ ಅಂತಲ್ಲ. ಇಂಥ ಸಣ್ಣ ಸಣ್ಣ ವಿಚಾರಗಳನ್ನು ಹೇಳುವ ಮೂಲಕ ವಿವಾದಗಳ ಮಧ್ಯೆ ಸಮರ್ಥ್ ಆಯ್ಕೆ ಆಗಬೇಕಾಗಿಲ್ಲ. ಶಾಮನೂರು ಶಿವಶಂಕರಪ್ಪ ಅವರ ಲೆಗೆಸಿಯನ್ನು ನೋಡಿದ್ರೆ, ರಾಜಕಾರಣದ ಲೆಗೆಸಿಯನ್ನು ನೋಡಿದ್ರೆ, ಆದಾಗ್ಯೂ ಇಷ್ಟೆಲ್ಲ ವಿವಾದಗಳ ಮಧ್ಯೆ ಒಂದು ಕಡೆ ಅಲ್ಪಸಂಖ್ಯಾತರು ವಿಶ್ವಾಸಕ್ಕಿಲ್ಲ. ಇನ್ನೂ ಇಂಪಾರ್ಟೆಂಟ್, ವಿನಯ್ ಕುಮಾರ್ ಪಕ್ಷೇತರರಿದ್ದರು, ಬಂಡಾಯ ಅಭ್ಯರ್ಥಿಯಾಗಿ 2024 ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ರು. ಅವರನ್ನೇನು ತೆಗೆದು ಬಿಸಾಕುವಂತಹ ವ್ಯಕ್ತಿ ಏನಲ್ಲ. ಅವರು ಓದ್ಕೊಂಡಿದ್ದಾರೆ,
ಬ್ಯೂರೋಕ್ರೇಟ್ಸ್ಗಳನ್ನು ಕ್ರಿಯೇಟ್ ಮಾಡುವಂತಹ ಸಂಸ್ಥೆ ಕಟ್ಟಿದ್ದಾರೆ. ಅವರನ್ನೂ ವಿಶ್ವಾಸಕ್ಕೆ ತಗೊಂಡು ಎಲ್ಲ ವಿವಾದಗಳಿಲ್ಲದೆ ಸರಾಗವಾಗಿ ಸಮರ್ಥ ಅವರ ಆಯ್ಕೆಯನ್ನು ಮಾಡಿಸಿಕೊಳ್ಳಬಹುದಿತ್ತು. ಆತುರಕ್ಕೆ ಬಿದ್ರ, ಬೇರೆ ಬೇರೆ ಪ್ಲಾನ್ ಇಟ್ಕೊಂಡು ನಮಗೆ ಟಿಕೆಟ್ ಕೊಡಲಿಲ್ಲ ಅಂದರೆ ಹೀಗೆಲ್ಲ ಆಗಬಹುದು ಅನ್ನೋ ಒಂದು ದೂರದ ಆಲೋಚನೆಯನ್ನು ಇಟ್ಕೊಂಡು ಏನೋ ಮಾಡ್ಲಿಕ್ಕೆ ಹೋಗಿ ಏನೇನೋ ಮಾಡ್ಕೋತಿದ್ದಾರಾ. ಕಾಂಗ್ರೆಸ್ ಗೆಲ್ಲಲ್ಲ ಅಂತಲ್ಲ, ಸುಲಭವಾಗಿ ಗೆಲ್ಲಬಹುದಾದಂತಹ ಕ್ಷೇತ್ರವನ್ನು ಈ ರೀತಿ ವಿವಾದಗಳ ಮಧ್ಯೆ, ವ್ಯತ್ಯಾಸಗಳ ಮಧ್ಯೆ ಅಹಿಂದವನ್ನು ಸಂಪೂರ್ಣವಾಗಿ ಒಟ್ಟುಗೂಡಿಸ್ಕೊಂಡು ಹೋಗಿದ್ದಿದ್ರೆ ಕಷ್ಟ ಆಗ್ತಿರ್ಲಿಲ್ಲ. ಇವತ್ತು ಹಳ್ಳಿಗಾಡಿನ ಜನ ಕೂಡ ಅಲ್ಪಸಂಖ್ಯಾತರ ಪರವಾಗಿ BJP, ಯಾಕಂದರೆ ಇವತ್ತು ಅವ್ರು ಹೇಳ್ತಾರೆ, ಹಿಂದುಳಿದವರು ಕೆಲವರು ನಂಗೆ ಕೇಳಿದಾಗ ಉಪ್ಪಾರ್ ಹೇಳ್ತಾರೆ, ಕುರುಬ್ರು ಹೇಳ್ತಾರೆ, ದಮನಿತ ಸಮಾಜದವ್ರು ಹೇಳ್ತಾರೆ, ಅಹಿಂದ ಅಂತಿರಲ್ವೇನ್ರಿ, ಕಾಂಗ್ರೆಸ್ಸಲ್ಲಿ ಮಾತ್ರ ಅಹಿಂದ ಇರೋದು, ಶ್ರೀನಿವಾಸು ಕೂಡ ಅಹಿಂದ, ಒಂದು ವೇಳೆ ಸಾದಿಕ್ ಪೈಲ್ವಾನ್ ಇದ್ದೀರ ಅವ್ರಿಗೆ ಬೆಂಬಲಿಸ್ತಿದ್ವಿ, ಈಗ ನಮ್ಗೆ ಅಹಿಂದ ಗೆಲ್ಲಬೇಕು. ಕಾಂಗ್ರೆಸ್ ಅಲ್ಲ ಅಹಿಂದ, ಅಹಿಂದ ಅಭ್ಯರ್ಥಿ ಗೆಲ್ಲಬೇಕು, ನಾವು ಶ್ರೀನಿವಾಸ್ ಅವರ ಪರ ಧ್ವನಿ ಎತ್ತೀವಿ, ಅವರ ಪರವಾಗಿ ನಿಲ್ತೀವಿ, ನೋಡೋಣ ಈ ಸಲ ಬದಲಾವಣೆ ಮಾಡೇ ಮಾಡ್ತೀವಿ ಅನ್ನುವ ಜನರ ಮಧ್ಯೆ, ನರೇಟಿವ್ ಸೆಟ್ ಮಾಡ್ತಿರುವವರ ಮಧ್ಯೆ ಕಾಂಗ್ರೆಸ್ ಏನೂ ಮಾಡ್ತಿಲ್ಲ. ಈ ರೀತಿ ಪ್ರದೀಪ್ ಈಶ್ವರ್ ಅಂತವರನ್ನ ಕರ್ಕೊಂಡ್ಬಂದು ಇನ್ನಷ್ಟು ವಿವಾದಗಳನ್ನು ಕಟ್ಟಿ ಹೆಡೆಗೆ ಬೆನ್ನಿಗೆ ಕಟ್ಕೊಳ್ತಿದೆ. ಇದು ಸಮರ್ಥ ಅವರಿಗೆ ಅವರ ರಾಜಕೀಯ ಆರಂಭಕ್ಕೆ ಪೂರಕವಾದ ವಾತಾವರಣವಾಗಿ ಈ ಕ್ಷಣಕ್ಕೂ ಕಾಣ್ತಿಲ್ಲ. ಇದು ಗ್ರೌಂಡ್ ರಿಪೋರ್ಟ್. ನೀವೇನಂತೀರಿ? ಕಮೆಂಟ್ ಮಾಡಿ.